ಅದೇ ರೀತಿ ಇದು ಒಂದು ಉಚಿತ ಶಾಲೆ. ನಾವು ಯಾರಿಗೂ ದುಡ್ಡು ಕೊಡೋದು ಇಲ್ಲ, ತೊಗೊಳ್ಳೋದು ಅನ್ನೋ ರೀತಿ. ತೊಗೊಳ್ಳೋದಿಲ್ಲ ಅಂದರೆ ಸರಿ, ಯಾಕೆಂದರೆ ಟೀಚರ್ ಮಕ್ಕಳಿಗೆ ಚಾರ್ಜ್ ಮಾಡೋಕ್ಕಾಗಲ್ಲ, ಕನ್ನಡವನ್ನು ಉಚಿತವಾಗಿ ಕಲೀಲಿ. ಬಟ್ ಆದರೆ ಸೇವೆ ಮಾಡ್ತಾ ಇರೋ ಟೀಚರ್ಸ್ 19 ಜನ ಇದ್ದಾರೆ. ಇಲ್ಲ, ನಾನು ಅದನ್ನೇ ಕೇಳೋಣ ಅಂತ ಅಂದ್ಕೊಂಡೆ, ಉಚಿತವಾಗಿ ಯಾವ ರೀತಿ ಒಂದು ಸ್ಕೂಲ್ ನಡ್ಸೋಕ್ಕಾಗತ್ತೆ ಅಂತ. ಯಾಕಂದರೆ ಕಲಿಸೋರು ಬೇಕು, ಅದಕ್ಕೊಂದು ಪ್ಲ್ಯಾನಿಂಗ್ ಬೇಕು ನೋಡಿ. ಯಾಕೆಂದರೆ ನಾವೆಲ್ಲ ಶುರು ಮಾಡ್ಕೊಂಡಾಗ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಅಂದರೆ ಒಂದು 40-50 ಮಕ್ಕಳದು ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಆರಂಭದಲ್ಲಿ, 40-50 ಜನ ಮಕ್ಕಳು. ಕಲಿಸೋರು ಯಾರು, ಹೆಂಗೆ ಕಲಿಸ್ಬೇಕು, ಏನು ಕಲಿಸ್ಬೇಕು, ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ? ಇದು ಮೊದಲನೇದಾಗಿ ಭಾಳ ಈಸಿ ಅನ್ನಿಸ್ತು ನಮಗೆ. ಮೊದಲನೇದಾಗಿ ಯಾಕೆಂದರೆ ನಮ್ಮ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಸಿದ್ಧಲಿಂಗೇಶ್ ರೇವಪ್ಪ ಅಂತ, ಅವರ ಶ್ರೀಮತಿ ಅವರು ಉಚಿತವಾಗಿ ಕೆಲಸ ಮಾಡೋಕ್ಕೆ ಬಂದರು. ಮತ್ತು ನಾಗರಾಜರಾವ್ ಅಂತ ಟ್ರೆಜರರ್ ಇದ್ದಾರೆ, ಅವರು ಶ್ರೀಮತಿ ಬಂದರು. ನಮ್ಮ ಸೆಕ್ರೆಟರಿ ಸುನಿಲ್ ಗವಾಸ್ಕರ್ ಇದ್ದಾರೆ, ಅವ್ರ ಶ್ರೀಮತಿ ಚೇತನಾ ಅವರು ಬಂದರು. ಸೊ ನನ್ನ ಶ್ರೀಮತಿ ರೂಪಾ ಶಶಿಧರ್ ಅಂತೇಳಿ ಶೀ ಈಸ್ ಡೆಡಿಕೇಟೆಡ್. ನಾವು ಈಗ 12 ವರ್ಷದಿಂದ ಅದಕ್ಕೋಸ್ಕರವಾಗಿ ಪೂರ್ತಿ ಕೆಲಸನೂ ಬಿಟ್ಬಿಟ್ರು ಅವರು. ನಾನು ಕನ್ನಡ ಕಲಿಸೋದು ಒಂದೇ ಕೆಲಸ ಮಾಡ್ತೀನಿ ಅವತ್ತು ಶುರು ಮಾಡಿದರು. ಈಗ ಸಾಕಾಗ್ತಾಯಿತ್ತು, 5-6 ಜನ ನಮ್ಮ ಮನೆಯವರೇ ಎಲ್ಲ ನಡೆಸ್ತಾರೆ, ಅವ್ರಿಗೇನು ದುಡ್ಡು ಕೊಡೋಗತ್ತೆ ಇಲ್ಲ ಅಂತ ಶುರು ಮಾಡಿದ್ವಿ ನಾವು. ಅದು ಬೆಳೆದಂತೆ ನಮಗೆ ಟೀಚರ್ಸ್ನ ಅಗತ್ಯ ಜಾಸ್ತಿ ಆಗ್ತಾ ಹೋಯಿತು, ಶಿಕ್ಷಕಿಯರನ್ನ ಜಾಸ್ತಿ ಅವಾಗ ಏನು ಮಾಡಬೇಕು? ಆವಾಗ ನಾವು ಅವ್ರನ್ನೆಲ್ಲ ಮೋಟಿವೇಟ್ ಮಾಡಿ ಒಂದಷ್ಟು ಜನನ ಸಭೆ ಕರೆದು, ನೋಡಿ ನೀವು ಕರ್ನಾಟಕದಲ್ಲಿದ್ದರೆ ಕರ್ನಾಟಕಕ್ಕೋಸ್ಕರ ನಾಡು ನುಡಿ ದೇಶ ಭಾಷೆ ಅಂತ ಮಾಡ್ಬೋದೇನಾದರೂ. ಇಲ್ಲಿ ಏನು ಮಾಡ್ತೀರಿ? ಪರದೇಶ ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಜೋರ್ಡಾನ್ ಇರ್ತಾನೆ, ಇನ್ನೊಬ್ಬ ಬ್ರಿಟಿಷ್ ಇರ್ತಾನೆ, ಒಬ್ಬ ಅಮೆರಿಕನ್ ಇರ್ತಾನೆ, ಏನು ಮಾಡ್ತೀರಿ? ಹಾಗಾಗಿ ಅವ್ರನ್ನ ಮೋಟಿವೇಟ್ ಮಾಡಿದ್ವಿ. ಅವ್ರಿಗೊಂದು ಸ್ವಲ್ಪ ಸ್ಫೂರ್ತಿ ತುಂಬಿ, ನೀವು ಕನ್ನಡಕ್ಕೆ, ರಾಜ್ಯಕ್ಕೆ, ಭಾಷೆಗೆ ಏನಾದ್ರು ಮಾಡೋದಾದರೆ ಈ ರೀತಿ ಮಾಡಿ, ಕನ್ನಡ ಕಲಿಸೋದು ಮುಖಾಂತರ ಮಾಡೋಣ, ಇದೊಂದೇ ದಾರಿ ನಮಗಿರೋವಂಥದ್ದು ಅಂತ ಹೇಳಿದಾಗ ಭಾಳಷ್ಟು ಜನ ಟೀಚರ್ಸು ರೆಸ್ಪಾಂಡ್ ಮಾಡಿದರು, ಬಂದರೂ ಕೂಡ. ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಅವ್ರನ್ನ ಇಮಿಡಿಯೇಟ್ ಬಂದವ್ರನ್ನೆಲ್ಲ ತೊಗೊಳ್ಳಿಲ್ಲ ನಾವು, ಅವರನ್ನು ಇಂಟ್ರ್ಯೂ ಮಾಡಿ ತಗೊಳ್ಳೋವಂಥ ಒಂದು ಸ್ಥಿತಿ ಬಂತು. ಯಾಕೆ ಅಂದರೆ ಅಷ್ಟು ಜನ ಅಲ್ಲಿ ಕನ್ನಡಕ್ಕಾಗಿ ನುಡಿಯುವಂಥ ಹೃದಯಗಳಿದ್ದಾವೆ, ಜನ ಇದ್ದಾರೆ. ಹಂಗಾಗಿ ಅವ್ರು ಬಂದವ್ರನ್ನ ಅವರಿಗೆ ನಾವು ಮೊದಲು ಹೇಳ್ತೀವಿ, ನೀವು 6 ತಿಂಗಳು ಕಮಿಟ್ಮೆಂಟ್ ಇದ್ದರೆ ಮಾತ್ರ ಬನ್ನಿ. ಯಾಕೆಂದರೆ 4 ದಿನ ಟೀಚ್ ಮಾಡಿ ಹೋಗೋಂಗಿಲ್ಲ. ಯಾಕೆಂದರೆ ಟೀಚರ್ಸ್ ಒಬ್ಬರೇ ಇರಬೇಕು, ಒಂದು ಬ್ಯಾಚಿಗೆ ಒಬ್ಬರು ಟೀಚರ್ ಅಂದರೆ ಅವರೇ ಕಂಟಿನ್ಯೂ ಆಗಬೇಕು. ಆವಾಗಲೇ ಆ ಮಕ್ಕಳೇನು ಅಂತ ಟೀಚರಿಗೆ ಗೊತ್ತಾಗುತ್ತೆ, ಟೀಚರ್ ಏನು ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ, ಆ ಲರ್ನಿಂಗ್ ರಿದಮ್ಮು ಸರಿಯಾಗಿರುತ್ತೆ ಅಂಥೇಳಿ. ಸೊ ಅಲ್ಲಿಂದ ಶುರುವಾಗಿದ್ದು ಈಗ 19 ಜನ ಟೀಚರ್ಸ್ ಇದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ಉಚಿತವಾಗಿ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ, ಇವತ್ತಿಗೂ ಕೂಡ ಇದ್ದಾರೆ. ಕನ್ನಡ ಕಲಿಸ್ಬೇಕು ಅಂತ ಅಂದುಕೊಳ್ಳೋದು ಸುಲಭ, ನಮ್ಮ ಮನೆ ಮಕ್ಕಳಿಗೆ ಈ ಹೇಳ್ಕೊಡೋದು ಸುಲಭ, ಅದಕ್ಕೊಂದು ಸಿಲೆಬಸ್ ಮಾಡಬೇಕಾಗತ್ತೆ. ನೀವು ಹೇಳಿದ್ರಿ ಬ್ಯಾಚ್ ವೈಸ್ ಕಲಿಸ್ತಾ ಇದ್ದೀವಿ ಅಂತ, ಅದು ಹೆಂಗೆ ಪ್ಲ್ಯಾನಿಂಗ್ ಆಯಿತು, ಹೆಂಗೆ ಅದನ್ನು ಎಕ್ಸಿಕ್ಯೂಟ್ ಹೆಂಗೆ ಮಾಡಿದ್ರಿ ನೀವು? ಆರಂಭಿಕ ಹಂತದಲ್ಲಿ ಏನಾದರೂ ತೊಂದರೆಗಳು ಬಂದ್ವಾ ಅಥವಾ ಚೆನ್ನಾಗಿ ಆರಾಮಾಗಾಯ್ತಾ? ಮೊದಲೇನಾಗ್ತಾಯಿತ್ತು, ನಮ್ಮ ಪಠ್ಯಪುಸ್ತಕಗಳಿಂದವಲ್ಲ, ಕರ್ನಾಟಕ ಸರ್ಕಾರದ ಮಾಡಿದಂಥ ಪಠ್ಯಪುಸ್ತಕಗಳನ್ನ ಇಟ್ಕೊಂಡು ಮಾಡ್ತಾಯಿದ್ವಿ. ಬಟ್ ನಾವು ಶಿಕ್ಷಣ ಕೊಡ್ತಾ ಹೋದಾಗ ಅದರಲ್ಲಿರೋ ಚಾಲೆಂಜಸ್ಗಳು ಹೊರಗೆ ಬಂತು. ಯಾಕೆಂದರೆ ಅಲ್ಲಿರೋ ಮಕ್ಕಳಿಗಿರೋ ಕನ್ನಡ ಜ್ಞಾನ, ಇಲ್ಲಿರೋ ಮಕ್ಕಳಿಗಿರೋ ಕನ್ನಡ ಜ್ಞಾನ ಭಾಳ ವ್ಯತ್ಯಾಸ ಇದೆ. ಇಲ್ಲಿ ಸಿಲೆಬಸ್ ಅಲ್ಲಿ ವರ್ಕ್ ಆಗಲ್ಲ. ಅವಾಗೇನು ಮಾಡಿದ್ವಿ, ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಸಂಪರ್ಕಕ್ಕೆ ಬಂದ್ವಿ. ಆವಾಗ ನಾಗಾಭರಣ ಅವರು ಅಧ್ಯಕ್ಷರವರಿದ್ದರು. ಅವರು ತುಂಬ ಇದ್ರ ಬಗ್ಗೆ ಆಸಕ್ತಿ ಇರುವಂಥವ್ರು, ಕನ್ನಡವನ್ನು ಬೆಳೆಸಬೇಕು, ಉಳಿಸ್ಬೇಕು ಅಂತವ್ರು. ಅವರೇನು ಮಾಡಿದರು, ನಮ್ಮ ಎಲ್ಲ ಟೀಚರ್ಸ್ನೂ ಕೂಡ ಆನ್ಲೈನ್ನಲ್ಲಿ ತರಬೇತಿ ಶುರು ಮಾಡಿದರು. ಅವ್ರ ಕಡೆಯಿಂದ ಕನ್ನಡ ಅಭಿವೃದ್ಧಿ ಕಾರ್ಯಕ್ರಮ ಇದಕ್ಕೆ ಒಳ್ಳೆ ಸಹಕಾರ ಕೊಟ್ಟಿದೆ. ಅವ್ರು ತರಬೇತಿ ಕೊಟ್ಟ ಮೇಲೆ ಟೀಚರ್ಸ್ದು ಒಂದು ಅಪ್ಗ್ರೇಡ್ ಆದರು, ಅವರು ಇನ್ನೊಂದು ದರ್ಜೆಗೆ ಬಂದರು. ಅದಾದ ಮೇಲೆ ನಾವೇನು ಮಾಡಿದ್ವಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ್ದು ಕೂಡ ಒಂದು ಸಿಲೆಬಸ್ ಇದೆ, ಅದನ್ನು ಅವ್ರು ಕೊಟ್ಟರು. ಕರ್ನಾಟಕ ಎಜುಕೇಷನ್ ಬೋರ್ಡಿಂದ ಒಂದು ಸಿಲೆಬಸ್ ತೊಗೊಂಡ್ವಿ. ಅದನ್ನು ಎಲ್ಲದನ್ನೂ ಸೇರಿಸಿ ಟೀಚರ್ಸಿಗೆ ಹೇಳಿದ್ವಿ, ನೀವು ಡಿಸೈಡ್ ಮಾಡಿ, ನೀವು ಮಕ್ಕಳು ಯಾವ ರೀತಿ ಕಲಿತಾರೆ, ಯಾವುದನ್ನು ಯಾವ ಕ್ರಮದಲ್ಲಿ ಕಲಿಸ್ಬೇಕು ಅಂತ ಹೇಳಿದಾಗ ಅವರೇ ಒಂದು ತಮ್ಮದೇ ಆ ಸಿಲೆಬಸ್ನ ರೆಡಿ ಮಾಡಿದರು. ಅದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರನೂ ಒಪ್ಪಿಗೆ ಕೊಟ್ಟಿದೆ. ಯಾವುದು, ಯಾಕೆಂದರೆ ಹೊರದೇಶದ ಮಕ್ಕಳಿಗೂ ಇಲ್ಲಿ ಮಕ್ಕಳಿಗೂ ಒಂದೇ ಸಿಲೆಬಸ್ ಆಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರು ಅದನ್ನು ಒಪ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಈಗ 1400 ಮಕ್ಕಳು ಅಂದರೆ ಈಗ ನಾವು 40 ಬ್ಯಾಚಲ್ಲಿ ಶುಕ್ರವಾರ ಶನಿವಾರ 2 ದಿನ ಕ್ಲಾಸಸ್ ಇರುತ್ತೆ. 40 ಬ್ಯಾಚು 2 ದಿನದಲ್ಲಿ? ಯಾಕೆಂದರೆ ಅಲ್ಲಿ ಒಂಥರ ವಿಚಿತ್ರವಾದ ಒಂದು ರಜೆ ಪದ್ಧತಿ ಇದೆ. ಶಾರ್ಜಾ ಕಡೆ ಎಲ್ಲ ಹೋದರೆ ಶುಕ್ರವಾರ ರಜೆ ಮಕ್ಕಳಿಗೆ. ದುಬೈ ಈಗ ಮಾಡರ್ನೈಸ್ ಆಗಿರೋದ್ರಿಂದ ಅವರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಉಪಯೋಗಿಸ್ತಾರೆ, ಸ್ಯಾಟರ್ಡೆ ಸಂಡೇ ರಜೆ ಮಾಡ್ತಾರೆ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಶಾರ್ಜಾ ಮಕ್ಕಳಿಗೆ ಫ್ರೈಡೇ ಇರ್ತದೆ ರಜಾ, ಅವ್ರಿಗೆ ಫ್ರೈಡೇ, ಆಮೇಲೆ ಇನ್ನೊಂದು ಜನರಲ್ಲಾಗಿ ಸ್ಯಾಟರ್ಡೇ ಇಟ್ಬೇಡ ಅಂಥೇಳಿ 1400 ಮಕ್ಕಳು, ಒಂದೊಂದು 60 ಮಕ್ಕಳು ಒಂದೊಂದು ಕ್ಲಾಸಿಗೆ 40ರಿಂದ 60
ಮಾಡಿಕೊಂಡು ಒಂದು 40 ಬ್ಯಾಚಲ್ಲಿ 20 ಜನ ಟೀಚರ್ಸ್ ಕಂಪ್ಲೀಟಾಗಿ 2 ದಿನ ಟೀಚಿಂಗಲ್ಲಿರ್ತಾರೆ. ಅದು ಬಿಟ್ಟರೆ ಪ್ರಿಪ್ರೇಷನಲ್ಲಿರ್ತಾರೆ. ಸೊ ಹಂಗಾಗಿ ಭಾಳ ಎಫರ್ಟ್ ಇದೆ ಟೀಚರ್ಸಿಂದನೇ ಇವತ್ತೇನಿದ್ರು ಈ ಶಾಲೆ ಮುಂದೆ ಬಂದಿದೆ ಅಂತಂದರೆ. ಇಷ್ಟೊಂದು ಜನ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಮೋಜಿಜಿಯವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತಂದರೆ ನನಗೆ ಆಶ್ಚರ್ಯ. ಬಟ್ ಅದೆಲ್ಲ ನಮ್ಮ ಶಿಕ್ಷಕಿಯರಿಂದ ಆದಂಥದ್ದು.